ನಂಗ ನಿಂಗ ಈಗಾಗಲೇ ಸಿದ್ದರಾಮಯ್ಯನವರು ಆ ಚೇರಲ್ಲಿ ಕೂತಿದ್ದಾರೆ. ಆದರೆ ಕೊಟ್ಟ ಮತ್ತಿನಂತೆ ಆ ಚೇರನ್ನು ನನಗೆ ಬಿಟ್ಟು ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು. ಈಗ ಸದ್ಯ ಸಿದ್ದರಾಮಯ್ಯನವರಿಂದಾಗಿ ಕುರ್ಚಿ ಖಾಲಿ ಇಲ್ಲ, ಆದರೆ ಕುರ್ಚಿ ಖಾಲಿಯಾಗಿ ಅದು ನಂದಾಗಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಬಯಕೆ. ಹೀಗಾಗಿ ಕುರ್ಚಿ ಮಧ್ಯೆ ಆ ಕಡೆ ಈ ಕಡೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರು ನಿಂಗ ನಂಗ ಅಂತ. ಹಾಗಾದ್ರೆ ನಿನಗ ನನಗ ಈ ವಿಚಾರ ಈಗ ಎಲ್ಲಿಗೆ ಬಂದು ನಿಂತಿದೆ? ಆಯಿತು, ಶುಕ್ರವಾರದಿಂದ ಆರಂಭ ಆಯಿತು ಈ ಬೆಳವಣಿಗೆಗಳು. ಶುಕ್ರವಾರ ಕಳೀತು, ಶನಿವಾರ ಕಳೀತು, ರವಿವಾರ ಕಳೀತು, ಇವತ್ತು ಸೋಮವಾರ. ಸೋಮವಾರದ ಬೆಳಿಗ್ಗೆಯಿಂದಲೂ ಕೂಡ ಭಾಳಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಒಟ್ಟಾರೆ ಇಲ್ಲಿ ಬೆಂಗಳೂರಿನಲ್ಲಿ ನಡೀತಿದ್ದಂತಹ ಬೆಳವಣಿಗೆಗಳು ಕಂಪ್ಲೀಟ್ ಆಗಿ ದೆಹಲಿಗೆ ಶಿಫ್ಟ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ರಾಜ್ಯದಿಂದ ದೆಹಲಿ ಅಂಗಳಕ್ಕೆ ಪವರ್ ಪಾಲಿಟಿಕ್ಸ್ ಶಿಫ್ಟ್. ಇದೇ ತಿಂಗಳಲ್ಲಿ ನಾಯಕತ್ವ ಗೊಂದಲಕ್ಕೆ ಕ್ಲೈಮ್ಯಾಕ್ಸ್ ಹಾಡ್ತಾರ? ಹಾಗಾದ್ರೆ ಇದೇ ತಿಂಗಳು ಕ್ಲೈಮ್ಯಾಕ್ಸ್ ಹಾಡ್ತಾರೆ ಅಂತಂದ್ರೆ ಡೇಟ್ ಯಾವುದು? ಅಧಿವೇಶನ ಆರಂಭ ಆಗ್ತಾ ಇದೆ 9ನೇ ತಾರೀಕಿಂದ. ಸೊ ಅದಕ್ಕೂ ಮುಂಚೆ ಮಾಡ್ತಾರಾ ಅಥವಾ ಅದಾದ ಮೇಲೆ ಮಾಡ್ತಾರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಇದಕ್ಕೆ ಇತಿಶ್ರೀ ಹಾಡ್ತಾರಂತೆ. ನವೆಂಬರ್ 30 ಈಸ್ ಡೆಡ್ ಲೈನ್. ನವೆಂಬರ್ 30ನೇ ತಾರೀಕು. ಎಸ್, ಇದೇ ತಿಂಗಳಲ್ಲಿ ನಾಯಕತ್ವ ಗೊಂದಲಕ್ಕೆ ಕ್ಲೈಮ್ಯಾಕ್ಸ್. ದೆಹಲಿಯಲ್ಲಿ ಡಿಕೆಶಿ ಟೀಮ್ನಿಂದ ಪವರ್ ಪಾಲಿಟಿಕ್ಸ್. ಡಿಕೆಶಿಗೆ ಸಿಎಂ ಸ್ಥಾನ ಸಿಗಲೇಬೇಕು ಅಂತ ಆಪ್ತರು ಪಟ್ಟು ಹಿಡಿದಿದ್ದಾರೆ. ಈಗಾಗಲೇ ಒಂದು ಟೀಮ್ ದೆಹಲಿಗೆ ಹೋಗಿ ಬಂದಿತ್ತು. ಈಗ ಮತ್ತೆ ರಾಹುಲ್ ಗಾಂಧಿ ಅವರು ಇವತ್ತು ವಾಪಸ್ ಬರ್ತಾ ಇದ್ದಾರೆ, ದೆಹಲಿಗೆ ರೀಚ್ ಆಗ್ತಾ ಇದ್ದಾರೆ. ಹೀಗಾಗಿ ಅವರು ರೀಚ್ ಆಗೋದಕ್ಕಿಂತ ಮುಂಚೆನೆ ಡಿ ಕೆ ಶಿವಕುಮಾರ್ ಪರ 10 ಜನರ ಟೀಮ್ ಈಗಾಗಲೇ ದೆಹಲಿಯಲ್ಲಿ ಪಿಚ್ ರೆಡಿ ಮಾಡ್ತಾ ಇದೆ. ಈ ಹಿಂದೆ ಒಂದು ಟೀಮ್ ಹೋಗಿತ್ತು, ಈಗ ಮತ್ತೊಂದು ಟೀಮ್ ಹೋಗಿದೆ. ಇವತ್ತು ವಿದೇಶಿ ಪ್ರವಾಸದಿಂದ ರಾಹುಲ್ ಗಾಂಧಿ ಅವರು ವಾಪಸ್ ಬರ್ತಾ ಇದ್ದಾರೆ. ಹೀಗಾಗಿ ಅವರು ಬರೋದಕ್ಕಿಂತ ಮುಂಚೆನೇ ಆಗಬೇಕಾಗಿರುವಂಥ ಕೆಲಸಗಳನ್ನು ಮಾಡಿ ಒತ್ತಡವನ್ನು ನಿಭಾಯಿಸಿ ಆ ಒತ್ತಡವನ್ನು ರಾಹುಲ್ ಗಾಂಧಿ ಅವರ ಮೇಲೆ ಹಾಕಿ ಈ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಒಂದು ವೇದಿಕೆಯನ್ನು ಸಜ್ಜು ಮಾಡ್ತಾ ಇದೆ 10 ಜನರ ಟೀಮ್. ವೇಣುಗೋಪಾಲ್, ಸುರ್ಜೇವಾಲಾ ಅವರನ್ನು ಕೂಡ ಭೇಟಿ ಮಾಡಿ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಡಿ ಕೆ ಶಿ ಪರವಾಗಿ ದೆಹಲಿಗೆ ತೆರಳಿದೆ 2 ಟೀಮ್. ನಿನ್ನೆ ರಾತ್ರಿಯೇ ದೆಹಲಿಗೆ ತೆರಳಿದೆ ಒಂದು ಟೀಮ್. ಹಾಗಾದ್ರೆ ದೆಹಲಿಗೆ ತೆರಳಿರುವಂಥ ಡಿ ಕೆ ಶಿವಕುಮಾರ್ ಪರ ಇರುವಂಥ ಆ ಟೀಮ್ ಯಾವುದು? ಶಾಸಕ ಇಕ್ಬಾಲ್ ಹುಸೇನ್, ಮಾಗಡಿ ಬಾಲಕೃಷ್ಣ, ನೈನಾ ಮೋಟಮ್ಮ, ಶರತ್ ಬಚ್ಚೇಗೌಡ, ಶಿವಗಂಗಾ ಬಸವರಾಜ್ ಅವರು ಮೊನ್ನೆ ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡ್ತಾ ನಾನು ಆ ಟೀಮಲ್ಲಿಲ್ಲಪ್ಪ, ನಾನು ಯಾಕೆ ಅಲ್ಲಿ ಹೋಗಲಿ, ನಾನು ದೆಹಲಿಗೆ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಇದ್ದು ನನ್ನ ಸ್ಟ್ಯಾಂಡ್ ಏನಿದೆ ಅದನ್ನು ಕ್ಲಿಯರ್ ಮಾಡ್ತೀನಿ, ಮತ್ತು ಈಗಲೇ ನಾನು ಮಾತಾಡಲ್ಲ, ನಾನು ಡಿಸೆಂಬರ್ ಕಳೆದ ಮೇಲೆ ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಗಪ್ಚುಪ್ ಅಂತ ದೆಹಲಿಗೆ ಆರ್ಬಿಟ್ಟಿದ್ದಾರಲ್ಲ ಇವರು ಶಿವಗಂಗಾ ಬಸವರಾಜ್ ಅವರು. ಇದನ್ನೇ ಪಾಲಿಟಿಕ್ಸ್ ಅನ್ನೋದು. ಇಲ್ಲ, ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ ಒತ್ತಡ ಏರಕ್ಕೆ, ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡೋಕ್ಕೆ ಅಂತ ಯಾರು ಓಪನ್ ಆಗಿ ಏನು ಹೇಳಲ್ಲ. ಆ ರೀತಿಯಾಗಿ ಶಿವಗಂಗಾ ಬಸವರಾಜ್, ಶರತ್ ಬಚ್ಚೇಗೌಡ, ಬಾಲಕೃಷ್ಣ, ಉದಯ್ ಕದಲೂರು ಸೇರಿದಂತೆ ನಯನಾ ಮೋಟಮ್ಮ ಈಗಾಗಲೇ ದೆಹಲಿಗೆ ಹೋಗಿದ್ದಾರೆ. ಉದಯ್ ಕದಲೂರು ಭೇಟಿ ನೀಡಿ ಡಿ ಕೆ ಶಿ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಭೇಟಿಗೂ ಕೂಡ ಸಮಯ ಕೇಳಿದೆ ಈ ಟೀಮ್. ಗೊತ್ತಿಲ್ಲ ರಾಹುಲ್ ಗಾಂಧಿ ಅವರು ಈ ಟೀಮ್ಗೆ ಸಮಯ ಕೊಡ್ತಾರಾ, ಇವ್ರ ಜೊತೆ ಮಾತುಕತೆ ನಡೆಸ್ತಾರಾ ಅಂತ. ಮೋಸ್ಟ್ಲಿ ಸಾಧ್ಯತೆಗಳು ತುಂಬ ಕಡಿಮೆ. ಯಾಕೆಂದರೆ ಸ್ವತಃ ಡಿ ಕೆ ಶಿವಕುಮಾರ್ ಅವ್ರಿಗೇನೆ ಟೈಮ್ ಕೊಟ್ಟಿಲ್ಲ, ಇನ್ನು ಅವರ ಆಪ್ತರಿಗೆ ಕೊಡ್ತಾರಾ? ಐ ಡೋಂಟ್ ಥಿಂಕ್ ಸೊ.